ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಸ್ ಗಳ ಕಂಪ್ಲೇಂಟ್ ಇದ್ದೇ ಇದೆ. ಅದೇನಂದ್ರೆ ತಾವು ಎಷ್ಟೇ ಒಳ್ಳೆ ಪಾತ್ರ ಮಾಡಿದ್ರು ಕೂಡ, ತಮಗೂ ಕೂಡ ಹೀರೋ ಅಷ್ಟು ಪ್ರಾಧಾನ್ಯತೆ ಇರೋ ಕ್ಯಾರೆಕ್ಟರ್ ಇದ್ರೂ ಕೂಡ ತಮಗೆ ಹೀರೋಗೆ ಕೊಡುವಷ್ಟು ಸಂಭಾವನೆ ಕೊಡಲ್ಲ ಅನ್ನೋದು. ಇದು ಆಗಿನ ಕಾಲದಿಂದಲೂ ಈಗಿನ ಕಾಲದ ಹೀರೋಯಿನ್ಸ್ ಗಳ ಕಂಪ್ಲೇಂಟ್ ಆಗಿದೆ. ಆದ್ರೆ ಈ ಮಧ್ಯೆ ಕೂಡ ಅದೆಷ್ಟೋ ನಟಿಮಣಿಯರು ಕೋಟ್ಯಾನುಕೋಟಿ ಸಂಭಾವನೆಯನ್ನ ಪಡಿತಾರೆ. ಹೌದು, ಹೀರೋಗಿಂತಲೂ ಹೆಚ್ಚಿನ ಸಂಭಾವನೆಯನ್ನೇ ಪಡಿತಾರೆ ತಮ್ಮ ಒಂದು ಸಿನಿಮಾಗಾಗಿ. ಹಾಗಿದ್ರೆ ಈಗ ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಟಾಪ್ 5 ನಟಿಯರು ಯಾರು ಅಂತ ನೋಡೋದಾದ್ರೆ, ಇದರಲ್ಲಿ ಮುಖ್ಯವಾಗಿ ಇಬ್ಬರು ನಟಿಮಣಿಯರು ನಮ್ಮ ಕನ್ನಡದವರೇ ಇದ್ದಾರೆ. ಇದು ಒಂದ್ ರೀತಿಯಲ್ಲಿ ನಮಗೆ ಖುಷಿಯ ವಿಚಾರನೆ ಹೌದು. ಹಾಗಿದ್ರೆ ಆ 5 ನಟಿಮಣಿಯರು ಯಾರು, ಟಾಪ್ 5 ನಟಿಮಣಿಯರು ಯಾರು, ಕೋಟಿಗಟ್ಟಲೆ ಸಂಭಾವನೆ ಪಡೆಯೋರು ಯಾರು ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೊದಲನೇದಾಗಿ ಇದರಲ್ಲಿ ಟಾಪ್ 5 ಅಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ, ತಮ್ಮ ಸಿಂಪಲ್ ಲುಕ್ ನಿಂದಲೇ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರೋ, ಎಲ್ಲರ ಗಮನ ಸೆಳೆದಿರೋ ರೌಡಿ ಬೇಬಿ ಅಂತಾನೆ ಫೇಮಸ್ ಆಗಿರೋ ಸಾಯಿ ಪಲ್ಲವಿ ಅವರು. ಹೌದು, ಇವರು ನಟನೆ ತುಂಬಾ ನ್ಯಾಚುರಲ್ ಆಗಿ ಮಾಡಿ ಎಲ್ಲರ ಗಮನವನ್ನ ಸೆಳೀತಾರೆ. ಹಾಗೂ ಹೀರೋ ರೇಂಜ್ ಅಲ್ಲೇ ಇವರು ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಇವರು ಇತ್ತೀಚೆಗಷ್ಟೇ ತಮ್ಮ ತಾಂಡವ ಸಿನಿಮಾಗಾಗಿ 5 ಕೋಟಿ ಸಂಭಾವನೆಯನ್ನ ಪಡೆದಿದ್ರಂತೆ. ಇದಾದ ಮೇಲೆ ಇವರು ತಮ್ಮ ಮುಂದಿನ ಸಿನಿಮಾ ರಾಮಾಯಣ ಸಿನಿಮಾಗಾಗಿ 6 ಕೋಟಿ ಸಂಭಾವನೆ ಪಡೀತಾರೆ ಅಂತ ಇತ್ತೀಚೆಗಷ್ಟೇ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿತು. ಇನ್ನು ಇದಾದ ಮೇಲೆ ಟಾಪ್ 4 ಸ್ಥಾನದಲ್ಲಿ ಯಾರು ಬರ್ತಾರೆ ಅಂತ ಆದ್ರೆ, ನಮ್ಮ ಕನ್ನಡದ ಕುವರಿ, ಮಂಗಳೂರು ಬ್ಯೂಟಿ ಅನುಷ್ಕಾ ಶೆಟ್ಟಿ ಅವರು. ಇವರು ಅರುಂಧತಿ ಸಿನಿಮಾದಿಂದ ಸಾಕಷ್ಟು ಹೆಸರು ಬಂದಿತ್ತು ಇವರಿಗೆ. ಕನ್ನಡದಲ್ಲಿ ಹುಟ್ಟಿದ್ರು ಕೂಡ ಇವರು ಟಾಲಿವುಡ್ ನಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದ್ದಾರೆ ಹಾಗೂ ಟಾಪ್ ಹೀರೋಯಿನ್ ಅಂತ ಅನ್ನಿಸ್ಕೊಂಡಿದ್ದಾರೆ. ಬಾಹುಬಲಿ ಚಿತ್ರದಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಇನ್ನು ಇವರು ತಮ್ಮ ಒಂದು ಸಿನಿಮಾಗಾಗಿ 3 ರಿಂದ 6 ಕೋಟಿಯಷ್ಟು ಸಂಭಾವನೆ ಪಡಿತಾರೆ. ಇನ್ನು 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ, ನಮ್ಮ ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ಅವರು. ನ್ಯಾಷನಲ್ ಕ್ರಶ್ ಅಂತಾನೆ ಫೇಮಸ್ ಆಗಿರೋ ರಶ್ಮಿಕಾ ಮಂದಣ್ಣ ತಮ್ಮ ಸಿನಿ ಜೀವನವನ್ನ ಶುರು ಮಾಡಿದ್ದು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದಲೇ. ಕಿರಿಕ್ ಪಾರ್ಟಿಯಿಂದ ತಮ್ಮ ಸಿನಿ ಕೆರಿಯರ್ ಅನ್ನ ಶುರು ಮಾಡಿ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಅವರು ನಟಿಸಿದಂತ ಎಲ್ಲ ಸಿನಿಮಾಗಳು ಕೂಡ ಸಾಕಷ್ಟು ಯಶಸ್ಸನ್ನ ಕಂಡಿದೆ. ಎಲ್ಲ ಸ್ಟಾರ್ ಹೀರೋಗಳ ಜೊತೆ ನಟಿಸಿ ಸೈ ಎನ್ನಿಸಿಕೊಂಡಿದ್ದಾರೆ. ಇನ್ನು ಅವರ ಪುಷ್ಪ ಸಿನಿಮಾದಿಂದ ಅವರ ಸ್ಟಾರ್ಡಮ್ ಇನ್ನಷ್ಟು ಹೆಚ್ಚಾಗಿದೆ. ಪುಷ್ಪ ಸಿನಿಮಾಗಾಗಿ ಅವರು 3 ಕೋಟಿ ಸಂಭಾವನೆಯನ್ನ ಪಡ್ಕೊಂಡಿದ್ರು. ಇನ್ನು ಪುಷ್ಪ 2 ಸಿನಿಮಾಗಾಗಿ 8 ಕೋಟಿ ಸಂಭಾವನೆಯನ್ನ ಪಡ್ಕೊಂಡಿದ್ರು. ಇದಾದ್ಮೇಲೆ ಅವರು ಮುಂದಿನ ಎಲ್ಲಾ ಚಿತ್ರಗಳಿಗೂ ತಮ್ಮ ಸಂಭಾವನೆಯನ್ನ ಹೆಚ್ಚು ಮಾಡ್ತಲೇ ಬಂದಿದ್ದಾರೆ. ಸ್ಯಾಂಡಲ್ವುಡ್ ಇಂದ ಬಾಲಿವುಡ್ ವರ್ಗೂ ಫೇಮಸ್ ಆಗಿರೋ ರಶ್ಮಿಕಾ ಮಂದಣ್ಣ ತಮ್ಮ ಮುಂದಿನ ಸಿನಿಮಾಗಳಿಗೆ 10 ಕೋಟಿ ಸಂಭಾವನೆ ಪಡಿತಾರೆ ಅನ್ನೋದು ವರದಿಯಾಗಿದೆ. ಇನ್ನು ಟಾಪ್ 2 ಅಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ, ತ್ರಿಷಾ ಕೃಷ್ಣನ್ ಅವರು. ಸೌತ್ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ತ್ರಿಷಾ ಕೃಷ್ಣನ್ ಅವರು ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಕೂಡ ನಟಿಸಿದ್ದಾರೆ. ಇವರು ಕೂಡ ತಮ್ಮ ಒಂದು ಸಿನಿಮಾಗೆ 10 ರಿಂದ 12 ಕೋಟಿಯಷ್ಟು ಸಂಭಾವನೆ ಪಡಿತಾರೆ. ಇನ್ನು ಟಾಪ್ 1 ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ, ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಕರೆಸಿಕೊಳ್ಳುವ ನಯನತಾರ ಅವರು ಟಾಪ್ 1 ಸ್ಥಾನದಲ್ಲಿ ಇದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಿ, ಹಿಂದಿ ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಇವರು ಜವಾನ್ ಸಿನಿಮಾದಲ್ಲಿ ನಟಿಸಿದ ನಂತರ ಇವರ ಸ್ಟಾರ್ಡಮ್ ಇನ್ನಷ್ಟು ಹೆಚ್ಚಾಯ್ತು ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಇವರು ತಮ್ಮ ಪಾತ್ರಕ್ಕೆ, ಕತೆಗೆ ಅನುಗುಣವಾಗಿ 10 ಕೋಟಿಯಷ್ಟು ಸಂಭಾವನೆ ಪಡಿತಾರೆ ಅನ್ನೋದು ಒಂದು ವರದಿಯಾಗಿದೆ. ಇವಿಷ್ಟು ಸೌತ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಮಣಿಯರ ಹೆಸರಾಗಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.